ಪೊನ್ನಜ್ಜಿ, ಚಿನ್ನು ಸೈನ್ಸ್ ಕ್ಲಾಸ್ನಲ್ಲಿ ಪಾಠ ಕೇಳೋದು ಬಿಟ್ಟು ಕಾಗದದ ರಾಕೆಟ್ ಹಾರಿಸ್ತಾ ಇದ್ದ. ಟೀಚರಿಗೆ ಗೊತ್ತಾಗಿ ಬೈದು ಎದ್ನಿಲ್ಸಿದ್ರು. ಆಗವನು, ಇಲ್ಲ ಮಿಸ್, ನೀವು ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದು ಹೌದಾ ಅಂತ ರಾಕೆಟ್ ಹಾರಿಸಿ ಪರೀಕ್ಷೆ ಮಾಡ್ತಾ ಇದ್ದೆ ಅಂತಂದ. ಮಿಸ್ಸಿಗೆ ಗೊತ್ತಾಯ್ತು ನಾ ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಆದ್ರೂ ನನ್ನ ಮಾತು ಕೇಳಿ ನಕ್ಬಿಟ್ರು. ಕೂತ್ಕೋ ಅಂದ್ರು. ತರಲೆ ಸುಬ್ಬ, ಏನಾದರೂ ಒಂಥರ ಕಿತಾಪತಿ ಆಯ್ತಲ್ಲ ನಿಂದು. ಆದರೆ ನಿನ್ನ ಸಮಯ ಪ್ರಜ್ಞೆನ ಹೊಗಳಲೇಬೇಕು. ಈ ಬುದ್ಧಿವಂತಿಕೆ ಇದ್ದರೆ ಎಂತಹ ಕಷ್ಟಕರ ಪ್ರಸಂಗವನ್ನು ನಿವಾರಿಸ್ಬೋದು. ಅಂಥದ್ದೇ ಒಂದು ಕತೆ ಈ ದಿನದ್ದು. ಸಮಯ ಸ್ಫೂರ್ತಿ ಅಂತ ಹೇಳ್ತೀನಿ ಕೇಳಿ. ಆಯ್ತು, ಹೇಳು ಹೇಳು. ಬೇಡ ಅಂದ್ರು ಅದನ್ನೇ ಹೇಳ್ತೇನೆ ಇವತ್ತು. ಸರಿಯಾಗಿ ಹೇಳಿದೆ ನೀನು. ಇವತ್ತು ಅದೇ ಕತೆ ಹೇಳಲೇಬೇಕು ನಾನು. ಮಹೇಂದ್ರಗಿರಿಯ ರಾಜ ಯುಕ್ತಿವರ್ಮನಿಗೆ ಬೇಟೆಯಾಡುವ ಮಹಾ ಹುಚ್ಚಿತ್ತು. ಆಗಾಗ ತನ್ನ ಸೇನೆಯ ದಂಡಿನ ಜೊತೆಗೆ ಕಾಡಿಗೆ ಲಗ್ಗೆ ಹಾಕಿ ಮನ ದಣಿಯ ಬೇಟೆ ಆಡಿ ಆನಂದಿಸ್ತಾ ಇದ್ದ. ಹಿಂದೆಲ್ಲ ರಾಜರುಗಳು ಮನೋರಂಜನೆಗಾಗಿ ಮತ್ತು ಕಾಡು ಪ್ರಾಣಿಗಳ ಉಪಟಳವನ್ನು ಕಡಿಮೆ ಮಾಡೋಕ್ಕೆ ಬೇಟೆ ಆಡ್ತಾ ಇದ್ದರು. ಹಾಗೆಯೇ ಆ ದಿನ ಯುಕ್ತಿವರ್ಮ ಕೂಡ ಬೇಟೆಗಾಗಿ ಹೊರಡ್ತಾನೆ. ಅವನ ಜೊತೆ ಬೇಟೆ ಆಡೋಕ್ಕೆ ರಾಜಭಟ್ರು ಕೂಡ ಹೊರಟು ಸಿದ್ಧವಾಗ್ತಾರೆ. ಆ ದಿನ ಆಸ್ಥಾನದ ವಿದೂಷಕ ಕೂಡ ತಾನೂ ಬರ್ತೀನಿ ಅಂತ ಹೊರಡ್ತಾನೆ. ರಾಜ ಯುಕ್ತಿವರ್ಮನಿಗೆ ಇದರಿಂದ ಆನಂದವಾಗುತ್ತೆ. ಯಾಕಂದರೆ ತನ್ನನ್ನು ತನ್ನ ಹಾಸ್ಯ ಮಾತಿನಿಂದ ಸದಾ ಪ್ರಸನ್ನಗೊಳಿಸ್ತಾ ಇದ್ದ ವಿದೂಷಕ ತಮ್ಮ ಜೊತೆ ಇರೋದ್ರಿಂದ ಬೇಟೆಗೆ ಹೆಚ್ಚಿನ ರಂಗೇ ಇರುತ್ತೆ ಅಂತ ರಾಜ ಅನ್ಕೋತಾನೆ. ಸರಿ, ರಾಜ ಮತ್ತು ರಾಜಭಟರ ದಂಡು ಕಾಡಿನ ಕಡೆಗೆ ಬೇಟೆ ಆಡೋಕ್ಕೆ ಅಂತ ಹೊರಡುತ್ತೆ. ಆ ದಿನ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಕಾಡು ಪ್ರಾಣಿಗಳ ಹುಡುಕಾಟವನ್ನು ನಡೆಸ್ತಾರೆ. ಆದರೆ ಕಾಡು ಪ್ರಾಣಿಗಳು ಎಲ್ಲಿ ತಮ್ಮನ್ನು ಬಚ್ಚಿಟ್ಕೊಂಡಿದ್ವೋ ಏನೋ, ಒಂದೂ ಪ್ರಾಣಿ ಬೇಟೆ ಆಡೋಕ್ಕೆ ಯುಕ್ತಿವರ್ಮನಿಗೆ ಸಿಗೋದಿಲ್ಲ. ಇದರಿಂದ ಆತ ತುಂಬ ನಿರಾಶನಾಗ್ತಾನೆ. ಇನ್ನೇನು ಮಾಡೋದು, ರಾಜ್ಯಕ್ಕೆ ವಾಪಸ್ ಹೋಗೋದು ಅಂತ ಅನ್ಕೋತಾ ಇರಬೇಕಾದ್ರೆ ಜಿಂಕೆಯ ಮರಿ ಒಂದು ಟಣ್ ಟಣ್ ಅಂತ ಜಿಗಿತಾ ಅವನ ಕಣ್ಮುಂದೆ ಹಾದು ಹೋಗುತ್ತೆ. ಜಿಂಕೆಯ ಮರಿಯನ್ನು ನೋಡಿ ರಾಜನಿಗೆ ತುಂಬ ಖುಷಿಯಾಗುತ್ತೆ. ಕೊನೆಗಾದರೂ ಒಂದು ಬೇಟೆ ಸಿಕ್ತಲ್ಲ, ಬರಿಗೈಯಲ್ಲಿ ವಾಪಸ್ ಹೋಗೋದು ತಪ್ತು ಅಂತ ಅಂದ್ಕೊಂಡು ಆತ ಹೆಚ್ಚು ಶಬ್ದ ಮಾಡದೆ ಆ ಜಿಂಕೆಯ ಮರಿಯನ್ನು ಅನುಸರಿಸ್ತಾನೆ. ಜಿಂಕೆ ಮರಿ ಓಡೋದನ್ನು ನಿಲ್ಲಿಸಿ ಒಂದು ಕಡೆ ಮರ ಗಿಡಗಳ ಚಿಗುರು ಎಲೆಗಳನ್ನು ತಿನ್ನೋಕೆ ಅಂತ ನಿಲ್ಲತ್ತೆ. ಇದೇ ಸಮಯ ಅಂತ ತಿಳಿದು ಯುಕ್ತಿವರ್ಮ ಜಿಂಕೆ ಮರಿಯತ್ತ ಬಾಣವನ್ನು ಹೂಡ್ಬಿಟ್ಟ. ಅಷ್ಟರಲ್ಲಿ ಗಾಳಿ ಜೋರಾಗಿ ಬೀಸಿ ಎಲೆಗಳು ಅಲುಗಾಡತ್ತೆ. ಜಿಂಕೆ ಮರಿ ಈ ಸಪ್ಪಳಕ್ಕೆ ಕಿವಿ ನಿಗ್ರಿಸಿ ಕತ್ತನ್ನು ತಿರುಗಿಸಿ ಏನಪಾಯ ಅಂತ ಸುತ್ತಮುತ್ತ ನೋಡುತ್ತೆ. ಜಿಂಕೆ ಮರಿ ಅಕಸ್ಮಾತ್ತಾಗಿ ಕತ್ತು ತಿರುಗಿಸಿದಾಗ ರಾಜ ಯುಕ್ತಿವರ್ಮ ಹೂಡಿದ ಬಾಣದ ಗುರಿ ತಪ್ಪಿ ಜಿಂಕೆ ಮರಿಯ ಪಕ್ಕದಲ್ಲಿ ಬಾಣ ತೂರ್ಕೊಂಡು ಹೋಗುತ್ತೆ. ಆಗ ಬೆದರಿದ ಜಿಂಕೆ ಟಣ್ಣಂತ ಜಿಗಿದು ಓಡಿ ಓಡಿ ಮರಿಯಾಗ್ಬಿಡತ್ತೆ. ಅಯ್ಯೋ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಯುಕ್ತಿವರ್ಮ ಕೈ ಹಿಸ್ಕೊಳ್ತಾನೆ. ಆಗ ರಾಜನ ಪಕ್ಕದಲ್ಲಿ ಕುದುರೆ ಮೇಲಿದ್ದ ವಿದೂಷಕ, ಆಹಾ ಆಹಾ ಅದ್ಭುತ ಮಹಾರಾಜ ಅಂತ ಅಂದ್ಬಿಟ್ಟ. ಇದನ್ನು ಕೇಳಿದ ರಾಜನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ತಾನು ಗುರಿ ತಪ್ಪಿದ್ದನ್ನು ಹಂಗಿಸಿ ಮಾತಾಡ್ತಾ ಇದ್ದಾನೆ ಅಂತ ತಿಳಿದ ರಾಜ, ಯಾತಕ್ಕೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀಯಾ? ಇಂತಹ ಅಭಿನಂದನೆಯನ್ನು ಅವಮಾನ ಅಂತ ನಾನು ತಿಳಿತೀನಿ ಗೊತ್ತಾ ಅಂತ ಗುಡುಗ್ದ. ವಿದೂಷಕ ರಾಜನ ಸಿಟ್ಟನ್ನು ಗಮನಿಸಿ ಕೂಡಲೇ ಎಚ್ಚೆತ್ಕೊಳ್ತಾನೆ. ಕೂಡಲೇ ಆತ ವಿನಯದಿಂದ, ಮಹಾರಾಜ, ನಾನು ನೀವು ಬಿಟ್ಟ ಬಾಣದ ಪರಿಣಿತಿಯ ಬಗ್ಗೆ ಮಾತನ್ನ ಆಡಲಿಲ್ಲ. ತಾವು ಆ ಎಳೆ ಚಿಗುರೆ ಮರಿಯ ಮೇಲೆ ತೋರಿದ ಕರುಣೆಯನ್ನು ಹೊಗಳಿದೆ. ಜಿಂಕೆಯ ಪಕ್ಕದಲ್ಲೇ ಬಾಣ ಬಿಟ್ಟು ಅದನ್ನು ಎಚ್ಚರಿಸಿ ಎದುರಿಗೆ ಬರುತ್ತಿದ್ದ ಬೇಟೆಗಾರನ ಕಣ್ಣಿಗೆ ಬೀಳ್ದ ಹಾಗೆ ಓಡಿಸಿ ಬಿಟ್ರಲ್ಲ ಪ್ರಭು.
ಈ ಚಾಣಾಕ್ಷತನವನ್ನು, ಈ ಕರುಣೆಯನ್ನು ನಾನು ಸ್ತುತಿಸಿದೆ ಅಂತಂದ. ಯುಕ್ತಿವರ್ಮ ಎದುರಿಗೆ ನೋಡ್ತಾನೆ. ಬೇಟೆಗಾರ ಒಬ್ಬ ಹಾದು ಹೋಗ್ತಾ ಇದ್ದ. ವಿದೂಷಕನ ಹೊಗಳಿಕೆಯ ವಿವರಣೆಯನ್ನು ಕೇಳಿ ರಾಜ ಯುಕ್ತಿವರ್ಮ ಪ್ರಸನ್ನಗೊಳ್ತಾನೆ. ತಾನು ಜಿಂಕೆ ಮರಿಗೆ ಕರುಣೆ ತೋರಿದೆ ಅಂತ ಈತ ತಿಳ್ಕೊಂಡಿದ್ದಾನೆ. ಇರಲಿ, ಎಲ್ಲರೂ ಹಾಗೇ ತಿಳ್ಕೊಳ್ಳಿ, ನಾನು ಗುರಿ ತಪ್ಪಿದ್ದೀನಿ ಅಂತ ಯಾರೂ ತಿಳ್ಕೊಳ್ದೇ ಇದ್ದರೆ ಸಾಕು ಅಂತ ಅಂದ್ಕೊಂಡು ತನ್ನ ಕತ್ತಿನಿಂದ ರತ್ನದ ಹಾರವನ್ನು ತೆಗೆದು ವಿದೂಷಕನ ಕೊರಳಿಗೆ ಮೆಚ್ಚುಗೆಯಿಂದ ಹಾಕ್ತಾನೆ. ವಿದೂಷಕ ತಾನು ಸದ್ಯ ಬದುಕಿದೆ ಅಂತ ಉಸಿರು ಬಿಟ್ಟ. ಆಗಬಹುದು ಈ ವಿದೂಷಕ. ಏನೋ ಒಂದೇಳಿ ಗಂಡಾಂತರ ತಪ್ಪಿಸ್ಕೊಂಡ. ಜಾಣ್ತನದ ಮಾತಾಡಿ ರತ್ನದ ಹಾರನೂ ಗಿಟ್ಟಿಸ್ಕೊಂಡ. ಸಮಯಕ್ಕೆ ಸರಿಯಾಗಿ ತಮ್ಮ ಚಾಣಾಕ್ಷತನದಿಂದ ಮಾತಾಡಿ ಎದುರಾದ ಸಂಕಟ ಪರಿಸ್ಥಿತಿಯಿಂದ ನಾವು ಪಾರಾಗ್ಬೋದು. ಇಂತಹ ಪ್ರಜ್ಞೆಯನ್ನು ಸಮಯ ಸ್ಫೂರ್ತಿ ಅಂತ ನಾವು ಕರಿಬೋದು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.